ಒಂದು ಪೂಜೆ ಅಂತಂದ್ರೆ ಕಾಳರಾತ್ರಿ ಅಮಾವಾಸ್ಯೆ ಮಾಲೆ ಪೂಜೆ ಅಂತಪ್ಪ. ಈ CM ಆಗುವಂತಹ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕೆ DK ಶಿವಕುಮಾರ್ ಅವರು ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ಈ ದೇಗುಲದಲ್ಲಿ ಇವರು ಈ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ರಾಜಕೀಯ ನಡೆಗೂ ಕೂಡ ಜಗನ್ಮಾತೆ ಜಗದೀಶ್ವರಿಯ ಒಂದು ಆಶೀರ್ವಾದವನ್ನ ಕೇಳ್ತಾರೆ DK ಶಿವಕುಮಾರ್ ಅವರು. ದೂರವಾಣಿ ಮೂಲಕವೇ ಪರಿಹಾರವನ್ನು ಕೂಡ ಕೇಳ್ತಾರಂತೆ. 2019ರಲ್ಲಿ ಅಕ್ರಮ ಹಣ ಪತ್ತೆ ಕೇಸ್ನಲ್ಲೂ ಕೂಡ ಜೈಲು ಪಾಲಾಗಿದ್ದಾಗ, ಅವರೇ ಜೈಲಿನಲ್ಲಿದ್ದಾಗ ಅವ್ರ ಪತ್ನಿ ಮತ್ತು ಅವ್ರ ತಾಯಿ ಈ ಜಗದೀಶ್ವರಿ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತಿದ್ರಂತೆ. ಸೊ ಪೂಜೆ ಸಲ್ಲಿಸಿ ಹಿಂಗಾರ ದರ್ಶನ ಪಡೆದು ಜಾಮೀನಿಗೆ ಪ್ರಾರ್ಥನೆ ಮಾಡಿದ್ರಂತೆ. ಆಗ ಸರಿಯಾಗಿ 9 ದಿನಕ್ಕೆ ಅವರಿಗೆ ಜಾಮೀನು ಸಿಕ್ತಂತೆ ಆವಾಗ. ಸೊ ಅದನ್ನ ಅರ್ಚಕರು ಕೂಡ ಹೇಳ್ತಾ ಇದ್ರು. 9 ದಿನಗಳೊಳಗೇನೆ ಅವರಿಗೆ ಬೇಲ್ ಸಿಕ್ಕು ರಿಲೀಸ್ ಆಗಿ ಬಂದಿದ್ರು. ಆಗ ದೇವಿಗೆ ಹರಕೆ ಅರ್ಪಿಸಿ ಸಂಕಷ್ಟಹರಣ ಮಾಲೆ ಪೂಜೆಯಲ್ಲಿ ಭಾಗಿಯಾಗಿದ್ರಂತೆ DK ಶಿವಕುಮಾರ್ ಅವರು. ಅಷ್ಟೇ ಅಲ್ಲ, ಇವತ್ತು ಅವರಿಗೆ 5 ಸರಿ ಬಲಗಡೆಯಿಂದಲೇ ಹೂ ಬಿತ್ತಂತೆ. ನಿಜಾನಾ ಮೇಡಮ್? ಅಂತೆ ಅರ್ಚಕರು ಹೇಳಿದ್ದು. ಬಲಗಡೆಯಿಂದ ಹೂ ಬಿತ್ತಂತೆ. ಅಲ್ಲೂ ಕೂಡ ಎಲ್ಲಿ ನಮ್ಮ ಹಾಸನಾಂಬೆ ದೇವಸ್ಥಾನದಲ್ಲಿ ಏನೋ ಹೂ ಬಿತ್ತಂತೆ ಅವ್ರಿಗೆ ಅವಾಗ. ಸೊ ನಮ್ಮಲ್ಲಿ ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಈ ಹೂ ಬೀಳೋದು ಇದೆಲ್ಲ ನಂಬ್ತಾರಪ್ಪ, ಜನ ನಂಬೋರು ನಂಬ್ತಾರೆ. ಅವ್ರ ನಂಬಿಕೆಗಳಿಗೆ ನಾವ್ಯಾಕೆ ತೊಂದರೆ ಮಾಡೋಣ ಅಲ್ವಾ? ಅವ್ರ ನಂಬಿಕೆ ಅವ್ರದ್ದು, ನೀವು ನಂಬ್ತಿರೋ ಬಿಡ್ತೀವ್ರ ನಿಮಗೆ ಬಿಟ್ಟಿದ್ದು. ಬಟ್ ನಂಬೋವ್ರಿಗೆ ಅದು ಒಂದು ನಂಬಿಕೆ.